ನಟ ದರ್ಶನ್ ಅವರು ದೇವರ ಮೊರೆ ಹೋಗಿದ್ದಾರೆ. ಕೇರಳದ ಪ್ರಸಿದ್ಧ ಮಡಾಯಿಕಾವು ಭಗವತಿ ದೇವಿಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಮತ್ತು ವಿಶೇಷವಾದಂತಹ ಪೂಜೆಯನ್ನ ನೆರವೇರಿಸಿದ್ದಾರೆ. ನಟ ದರ್ಶನ್ ಅವರು ಕೇರಳದ ಕಣ್ಣೂರಿನ ಶಕ್ತಿ ದೇವತೆಯ ಮೊರೆ ಹೋಗಿರುವಂತದ್ದು. ಶತ್ರು ಸಂಹಾರ ಪೂಜೆಯನ್ನ ನೆರವೇರಿಸಿದ್ದಾರೆ ನಟ ದರ್ಶನ್. ಕೇರಳದ ಪ್ರಸಿದ್ಧ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆಯನ್ನ ನೆರವೇರಿಸಿದ್ದಾರೆ. ಶತ್ರು ಸಂಹಾರ ಪೂಜೆಗೆ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನ ಇದು. ಕೇರಳದ ಕಣ್ಣೂರಿನಲ್ಲಿರ್ತಕ್ಕಂತಹ ಮಡಾಯಿಕಾವು ಭಗವತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ. ಕುಟುಂಬ ಸಮೇತರಾಗಿ ಹೋಗಿ ದೇವಿಯ ದರ್ಶನವನ್ನ ಪಡ್ಕೊಳ್ಳೋದರ ಜೊತೆಗೆ ಶತ್ರು ಸಂಹಾರ ಪೂಜೆಯನ್ನು ನೆರವೇರಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ, ಮಗ ಹಾಗೂ ನಟ ಧನ್ವೀರ್ ಅವರ ಜೊತೆಗೆ ನಟ ದರ್ಶನ್ ಅವರು ಮಡಾಯಿಕಾವು ಶ್ರೀ ಭಗವತಿ ದೇವಸ್ಥಾನದಲ್ಲಿ ಶತ್ರು ಸಂಹಾರಕ್ಕೆ ಪೂಜೆಯನ್ನು ನಡೆಸಿದ್ದಾರೆ. ಶತ್ರು ಸಂಹಾರ ಪೂಜೆಯನ್ನು ನೆರವೇರಿಸಿರುವಂಥದ್ದು ದರ್ಶನ್ ಮತ್ತು ಅವರ ಕುಟುಂಬಸ್ಥರು. ಹಲವು ರಾಜಕಾರಣಿಗಳು ಈ ಕ್ಷೇತ್ರಕ್ಕೆ ಭೇಟಿ ಕೊಡೋದುಂಟು. ಶತ್ರು ಸಂಹಾರ ಪೂಜೆಯನ್ನ ಮಾಡ್ತಾರೆ ರಾಜಕಾರಣಿಗಳು. ಶತ್ರು ಸಂಹಾರ ಪೂಜೆಗೋಸ್ಕರವೇ ಈ ಕ್ಷೇತ್ರ ಬಹಳ ಪ್ರಸಿದ್ಧತೆಯನ್ನು ಪಡ್ಕೊಂಡಿದೆ. ಅಷ್ಟೇ ಅಲ್ಲ, ತಂತ್ರ ಪೂಜೆಗೆ ಸಿಕ್ಕಾಪಟ್ಟೆ ಹೆಸರಾಗಿರ್ತಕ್ಕಂಥ ಕ್ಷೇತ್ರ ಮಡಾಯಿಕಾವು ಶ್ರೀ ಭಗವತಿ ದೇವಾಲಯ. ಸೊ ಇದೇ ದೇವಸ್ಥಾನದಲ್ಲಿ ದರ್ಶನ್ ಅವರು ಇವತ್ತು ವಿಶೇಷವಾದಂತಹ ಪೂಜೆಯನ್ನ ನೆರವೇರಿಸಿದ್ದಾರೆ. ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿದ್ದಾರೆ. ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಕ್ಷೇತ್ರ ಇದು ಮಡಾಯಿಕಾವು. ಮಡಾಯಿಕಾವು ಶ್ರೀ ಭಗವತಿ ದೇವಾಲಯ ಅಂತ ಕರಿತೀವಿ. ಸೊ ಪತ್ನಿ ವಿಜಯಲಕ್ಷ್ಮಿ, ಮಗ ಹಾಗೆ ನಟ ಧನ್ವೀರ್ ಅವರ ಜೊತೆಗೆ ದರ್ಶನ್ ಅವರು ಮಡಾಯಿಕಾವು ಶ್ರೀ ಭಗವತಿ ದೇವಸ್ಥಾನಕ್ಕೆ ಹೋಗಿ ಶತ್ರು ಸಂಹಾರ ಪೂಜೆಯನ್ನು ನೆರವೇರಿಸಿದ್ದಾರೆ. ಈ ಕ್ಷೇತ್ರ ಶತ್ರು ಸಂಹಾರ ಪೂಜೆ ಮತ್ತು ತಂತ್ರ ಪೂಜೆಗೆ ಸಿಕ್ಕಾಪಟ್ಟೆ ಹೆಸರುವಾಸಿ. ಸಿಕ್ಕಾಪಟ್ಟೆ ರಾಜಕಾರಣಿಗಳು, ನಮ್ಮ ದೇಶದಲ್ಲಿರ್ತಕ್ಕಂಥ ಬಹುತೇಕ ರಾಜಕಾರಣಿಗಳು ಈ ಕ್ಷೇತ್ರಕ್ಕೆ ಹೋಗೋದುಂಟು. ಪ್ರಮುಖವಾಗಿ ವಾಮಾಚಾರ ಏನಾದರೂ ಆಗಿದ್ರೆ ಅಥವಾ ವಾಮಾಚಾರವನ್ನು ಬಿಡಿಸಿಕೊಳ್ಳುವ ಸಲುವಾಗಿ ಅಥವಾ ಬೇರೆ ಶತ್ರು ಸಂಹಾರ ಪೂಜೆಯನ್ನ ಮಾಡಿಸುವ ಸಲುವಾಗಿ ಈ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ದರ್ಶನ್ ಅವರ ಪುತ್ರ ವಿನೀಶ್ ಅವರನ್ನ ಗಮನಿಸ್ತಾ ಇರ್ತಕ್ಕಂಥದ್ದು. ವಿನೀಶ್ ಅವರು ಕಂಡು ಬರ್ತಾ ಇದ್ದಾರೆ. ಪಕ್ಕದಲ್ಲೇ ದರ್ಶನ್ ಅವರನ್ನ ನೋಡ್ತಾ ಇದ್ದೀವಿ ನಾವು. ಮಡಾಯಿಕಾವು ದೇವಸ್ಥಾನ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಸಿದ್ಧ ಕ್ಷೇತ್ರ ಮಡಾಯಿಕಾವು ಶ್ರೀ ಭಗವತಿ ದೇವಾಲಯ. ಭಗವತಿ ದೇವಾಲಯದಲ್ಲಿ ದೇವಿಗೆ ವಿಶೇಷವಾದಂಥ ಪೂಜೆಯನ್ನು ನೆರವೇರಿಸಲಾಗಿದೆ. ಸೊ ಇದು ಈ ಕ್ಷೇತ್ರ ಶಕ್ತಿ ದೇವತೆ ಇರ್ತಕ್ಕಂಥ ಕ್ಷೇತ್ರ. ಭಗವತಿ ಅಂತ ಕರೀತಾರೆ ಇಲ್ಲಿನ ದೇವರನ್ನ. ಅಂದ್ರೆ ಮಹಾಕಾಳಿಯ ಸ್ವರೂಪ, ಅಂದ್ರೆ ಮಹಾಕಾಳಿಯ ದೇವಿ ಯಾವ ರೀತಿಯಾಗಿರ್ತಾರೋ ಅದೇ ರೀತಿಯಾದಂಥ ಒಂದು ರೂಪ ಈ ಕ್ಷೇತ್ರದಲ್ಲಿ ನಾವು ಭಗವತಿಯನ್ನು ನೋಡಬಹುದು. ಸೊ ಈ ಕ್ಷೇತ್ರಕ್ಕೆ ಬಂದು ಶತ್ರು ಸಂಹಾರ ಪೂಜೆಯನ್ನು ನೆರವೇರಿಸಿದ್ರೆ ತಮಗಿರ್ತಕ್ಕಂಥ ಎಲ್ಲ ಶತ್ರುಗಳು ಸಹ ನಾಶ ಆಗ್ತಾರೆ ಅಥವಾ ತಮಗೆದುರಾಗಿರ್ತಕ್ಕಂಥ ಸಂಕಷ್ಟಗಳು ಎಲ್ಲವೂ ಸಹ ನಿವಾರಣೆ ಆಗುತ್ತೆ. ತಮಗಿರ್ತಕ್ಕಂಥ ಎಲ್ಲ ಕಷ್ಟಗಳು ಅದೆಲ್ಲವೂ ಸಹ ಸರಿಯಾಗುತ್ತೆ ಅನ್ನುವ ನಂಬಿಕೆ ಇದೆ. ಅಷ್ಟೇ ಅಲ್ಲ, ತಮ್ಮ ವಿರುದ್ಧ ಯಾರೇ ಷಡ್ಯಂತ್ರ ಮಾಡಿದ್ರು, ತಮ್ಮ ವಿರುದ್ಧ ಶತ್ರುಗಳಂತೆ ಯಾರೇ ಬಂದು ಅಡ್ಡಲಾಗಿ ನಿಂತ್ಕೊಂಡ್ರು ಸಹ ಅವರು ಸರ್ವನಾಶ ಆಗ್ತಾರೆ ಅಥವಾ ಅವರ ಆಲೋಚನೆಗಳು ಸರ್ವನಾಶ ಆಗುತ್ತೆ, ಅವರ ಪ್ರಯತ್ನಗಳು ಫಲ ಕೊಡೋದಿಲ್ಲ ಅನ್ನುವ ನಂಬಿಕೆ ಇದೆ. ಸೊ ಹಾಗಾಗಿ ತುಂಬ ಜನ ರಾಜಕಾರಣಿಗಳು, ಸೆಲೆಬ್ರಿಟಿಗಳು, ದೊಡ್ಡವರು ಈ ಕ್ಷೇತ್ರಕ್ಕೆ ಬಂದು ಭಗವತಿ ದೇವಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸ್ತಾರೆ ಮತ್ತು ಶತ್ರು ಸಂಹಾರ ಪೂಜೆ ಅಂತಲೇ ಇದೆ ಈ ಕ್ಷೇತ್ರದಲ್ಲಿ. ಆ ಶತ್ರು ಸಂಹಾರ ಪೂಜೆಯನ್ನು ಈಗ ದರ್ಶನ್ ಅವರು ನೆರವೇರಿಸಿದ್ದಾರೆ. ಮಡಾಯಿಕಾವು ಶ್ರೀ ಭಗವತಿ ದೇವಾಲಯ. ತೀರಾ ಇತ್ತೀಚೆಗೆ ವೀಕ್ಷಕರೇ, ದರ್ಶನ್ ಅವರು ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಶಕ್ತಿ ದೇವಾಲಯಗಳಿಗೆ ಭೇಟಿ ಕೊಟ್ಟಿದ್ದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಬಹುದು. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ರು. ಪದೇ ಪದೇ ಚಾಮುಂಡೇಶ್ವರಿಯ ದರ್ಶನವನ್ನ ಪಡ್ಕೊಳ್ತಾ ಇದ್ರು ವಿಜಯಲಕ್ಷ್ಮಿ ಅವರು. ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಾನದಲ್ಲಿ ವಿಜಯಲಕ್ಷ್ಮಿ ಅವರು ಪೂಜೆಯನ್ನು ಸಲ್ಲಿಸಿದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬಹುದು. ಮತ್ತು ಉತ್ತರ ಭಾರತದ ಪ್ರಸಿದ್ಧ ಕ್ಷೇತ್ರ ಕಾಮಾಖ್ಯ ಕ್ಷೇತ್ರಕ್ಕೂ ಸಹ, ಕಾಮಾಖ್ಯ ದೇವಾಲಯಕ್ಕೂ ಸಹ ವಿಜಯಲಕ್ಷ್ಮಿ ಅವರು ಭೇಟಿ ಕೊಟ್ಟಿದ್ರು. ಅದು ಸಹ 51 ಶಕ್ತಿಪೀಠಗಳ ಪೈಕಿ ಕಾಮಾಖ್ಯ ದೇವಾಲಯವು ಸಹ ಒಂದು, ಅಂದ್ರೆ ಶಕ್ತಿ ದೇವತೆ ಇರ್ತಕ್ಕಂಥ ಕ್ಷೇತ್ರ. ಸೊ ಆ ರೀತಿಯಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ವಿಜಯಲಕ್ಷ್ಮಿ ಅವರು ಭೇಟಿ ಕೊಡ್ತಾ ಇದ್ರು. ಆದ್ರೆ ದರ್ಶನ್ ಅವರು ಈಗ ಅವರು ಹೊರಗಡೆ ಬಂದ ಮೇಲೆ, ಜೈಲಿನಿಂದ ಹೊರಗಡೆ ಬಂದ ನಂತರ ಸುಧಾರಿಸ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು, ಯಾಕಂದ್ರೆ ಅವ್ರಿಗೊಂದು ಸ್ವಲ್ಪ ಅನಾರೋಗ್ಯ ಇತ್ತು, ಅದೆಲ್ಲವನ್ನು ಸಹ ಸರಿಪಡಿಸ್ಕೊಂಡು ಈಗ ಶೂಟಿಂಗ್ನಲ್ಲೂ ಸಹ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಅವರು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಮಡಾಯಿಕಾವು ಶ್ರೀ ಭಗವತಿ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ದೇವಿಗೆ ವಿಶೇಷವಾದಂಥ ಪೂಜೆಯನ್ನು ನೆರವೇರಿಸಿದ್ದಾರೆ. ಇಲ್ಲಿ ಈ ಪೂಜೆಯನ್ನು ನೆರವೇರಿಸಿದ್ರೆ
ಶತ್ರು ಸಂಹಾರ ಆಗುತ್ತೆ ಅನ್ನುವ ನಂಬಿಕೆ ಇದೆ.